ಜಮೀರ್ ಖಾನ್ ಫುಲ್ ಟೆನ್ಷನ್ ಏರ್ಪೋರ್ಟ್ನಿಂದ ಆತಂಕದಲ್ಲೇ ಜಮೀರ್ ಖಾನ್ ಹೋಗಿದ್ದಾರಂತೆ. ಆತಂಕದಲ್ಲೇ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಮಾಜಿ ಸಚಿವ ಜಮೀರ್ ಖಾನ್. ಜಮೀರ್ ಖಾನ್ ಫುಲ್ ಟೆನ್ಷನ್ನಲ್ಲಿದ್ದಾರಂತೆ. ಏರ್ಪೋರ್ಟ್ನಿಂದ ಆತಂಕದಲ್ಲೇ ಹೋಗಿದ್ದಾರೆ. ಆತಂಕದಲ್ಲೇ ಬೆಂಗಳೂರಿಗೆ ಮಾಜಿ ಸಚಿವ ಜಮೀರ್ ಖಾನ್ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಜಮೀರ್ ದೆಹಲಿಗೆ ಹೋಗಿದ್ರು. ಆದರೆ ಬರಿಗೈನಲ್ಲೇ ವಾಪಸ್ ಆಗಿರುವಂಥ ಜಮೀರ್ ಅವರು ಟೆನ್ಷನ್ನಲ್ಲೇ ಫೋನ್ನಲ್ಲಿ ಮಾತನಾಡ್ತಿದ್ದಂಥ ಮಾಜಿ ಮಂತ್ರಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ಹೋಗಿದ್ದಾರೆ ಜಮೀರ್. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಜಮೀರ್ ಹೆಸರು ಇಲ್ವಾ ಅನ್ನೋ ಪ್ರಶ್ನೆ ಈಗ ಶುರುವಾಗಿದೆ ಎಲ್ಲರಲ್ಲಿ. ಆತಂಕದಲ್ಲೇ ಜಮೀರ್ ಏರ್ಪೋರ್ಟ್ನಿಂದ ಹೋಗಿದ್ದಾರಂತೆ. ಏರ್ಪೋರ್ಟ್ನಿಂದ ಆತಂಕದಲ್ಲೇ ಹೋದಂಥ ಜಮೀರ್ ನಿನ್ನೆಯಷ್ಟೇ ಜಮೀರ್ ದೆಹಲಿಗೆ ಹೋಗಿದ್ರು ಎನ್ನಲಾಗಿತ್ತು. ಆದರೆ ಬರಿಗೈನಲ್ಲೇ ವಾಪಸ್ ಆಗಿದ್ದಾರೆ. ಟೆನ್ಷನ್ನಲ್ಲೇ ಫೋನ್ನಲ್ಲಿ ಮಾತನಾಡ್ತಾ ಮಾಧ್ಯಮಗಳಿಗೂ ಕೂಡ ಕ್ಯಾರೆ ಅನ್ನದೆ ಪ್ರತಿಕ್ರಿಯೆ ನೀಡದೆ ಹೋಗಿದ್ದಾರಂತೆ ಜಮೀರ್. ಜಮೀರ್ ಖಾನ್ ಫುಲ್ ಟೆನ್ಷನ್ನಲ್ಲಿದ್ದಂತ ಕಾಣ್ತಾ ಇದೆ. ಏರ್ಪೋರ್ಟ್ನಿಂದ ಆತಂಕದಲ್ಲೇ ಮನೆಗೆ ತೆರಳಿದ್ದಾರಂತೆ. ಹಾಗಾದರೆ ಬರಿಗೈನಿಂದಲೇ ಬಂದ್ರ ದೆಹಲಿಯಿಂದ ಜಮೀರ್ ಖಾನ್ ಅನ್ನೋ ಪ್ರಶ್ನೆ ಎದ್ದಿದೆ ಈಗ. ಟೆನ್ಷನ್ನಲ್ಲೇ ಫೋನ್ನಲ್ಲಿ ಮಾತನಾಡ್ತಾ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡದೆ ಜಮೀರ್ ಅವರು ಅಲ್ಲಿಂದ ತೆರಳಿದ್ದಾರೆ. ನಿನ್ನೆಯಷ್ಟೇ ಜಮೀರ್ ದೆಹಲಿಗೆ ಹೋಗಿದ್ರು. ಆದರೆ ಬರಿಗೈನಲ್ಲೇ ವಾಪಸ್ ಆಗಿದ್ದಾರೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಜಮೀರ್ ಫುಲ್ ಟೆನ್ಷನ್ ಇಲ್ಲಿದ್ದಂಗೆ ಕಾಣ್ತಾ ಇದೆ. ಒಂದು ಕಡೆ ಆತಂಕದಲ್ಲೇ ಏರ್ಪೋರ್ಟ್ನಿಂದ ಹೋಗಿದ್ದಾರೆ. ಮಾಧ್ಯಮಕ್ಕೂ ಕೂಡ ಪ್ರತಿಕ್ರಿಯೆ ನೀಡಿಲ್ಲಂತೆ. ಏನಾಯ್ತು ಹಾಗಾದ್ರೆ ಡೆಲ್ಲಿಯಲ್ಲಿ ಜಮೀರ್ ಅವರಿಗೆ ಅಂತ? ಖಂಡಿತವಾಗ್ಲೂ ಕಾರ್ತಿಕ್, ಏನೋ ಒಂದು ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ತುರ್ತಾಗಿ ಬಲವನ್ನು ನೀಡಿದಂತ ಹೈಕಮಾಂಡ್ ಜಮೀರ್ ಖಾನ್ ಅವರನ್ನ ಬರಮಾಡಿಕೊಂಡಿರುವಂತದ್ದು. ಏನು ಬಹುತೇಕ ಏನು ದೆಹಲಿಗೆ ನಿನ್ನೆ ಬೆಳಿಗ್ಗೆ ಅಷ್ಟೇ 6:30 ಒಂದು ವಿಮಾನದಲ್ಲಿ ದೆಹಲಿಗೆ ಹಾರಿದಂತ ಜಮೀರ್ ಅವರು ಏಕಾಏಕಿ ಸಡನ್ ಆಗಿ ಮತ್ತೆ ಸಂಜೆ ವಾಪಸ್ ಬರುವಂತದ್ದು. ವಾಪಸ್ ಬಂದಂತ ಸಂದರ್ಭದಲ್ಲಿ ಏನು ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡಿದೆ, ಫೋನ್ ನಲ್ಲಿ ಮಗ್ನರಾಗಿ ತರಾತರಿಯಲ್ಲಿ ಮತ್ತೆ ಟೆನ್ಷನ್ ನಲ್ಲಿ ಒಂದು ವಾಹನ ಏರಿ ಬೆಂಗಳೂರಿನತ್ತ ಓಡುವಂತ ಘಟನೆಗೆ ಒಂದು ಜಮೀರ್ ಖಾನ್ ಅವರು ಸಾಕ್ಷಿ ಆಗುವಂತದ್ದು. ಇನ್ನು ಜಮೀರ್ ಅಹಮದ್ ಏನು ಸಚಿವ ಸಂಪುಟದಲ್ಲಿ ಅವರು ಕೂಡ ಸಚಿವಾಕಾಂಕ್ಷಿಯಾಗಿದ್ರು ಅನ್ನುವಂಥದ್ದು ಏನು ಹೈಕಮಾಂಡ್ ಬುಲಾವ್ ನೀಡಿದ ಹಿನ್ನೆಲೆಯಲ್ಲಿ ಕೂಡ ದೆಹಲಿಗೆ ಹಾರಿದ್ರು. ಆದ್ರೆ ಆ ಹೈಕಮಾಂಡ್ ಅಲ್ಲಿ ಏನ್ ಹೇಳ್ತೋ ಮತ್ತೆ ಯಾವ ವಿಚಾರಕ್ಕಾಗಿ ದೆಹಲಿಗೆ ಕರ್ಕೊಂಡ್ರು ಅನ್ನುವಂಥದ್ದು ಗೊಂದಲಮಯವಾಗಿ ಮಾರ್ಪಟ್ಟಿರುವಂತ ಹಿನ್ನೆಲೆಯಲ್ಲಿ ಮತ್ತೆ ತರಾತರಿಯಲ್ಲಿ ವಾಪಸ್ ಬಂದಂತ ಜಮೀರ್ ಅಹಮದ್ ಖಾನ್ ಯಾವುದೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದೆ. ಸೊ ಈ ಒಂದು ವಿಚಾರದಲ್ಲಿ ಬೆಂಗಳೂರು ಹೊರಟಿರುವಂತದ್ದು 10 ಮನೆಗಳಿಗೆ ಎಡ್ ಮಾಡಿಕೊಡುವಂಥದ್ದು. ಏನು ಸಚಿವ ಜಮೀರ್ ಅಹಮದ್ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಇದೆಯೋ ಇಲ್ವೋ ಅನ್ನೋಂಥದ್ದು ಗೊಂದಲಮಯ ಗೂಡಾಗಿ ಮಾರ್ಪಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಈ ಎಲ್ಲ ಬೆಳವಣಿಗೆಗಳು ನೋಡುವಂತ ನಿಟ್ಟಿನಲ್ಲಿ 10 ಹಲವಾರು ಅನುಮಾನಗಳಿಗೆ ಎಡ್ ಮಾಡಿಕೊಡುವಂಥದ್ದು. ಒಟ್ಟಾರೆಯಾಗಿ ಜಮೀರ್ ಅಹಮದ್ ಖಾನ್ ಅವರನ್ನ ಈ ಸಚಿವ ಸಂಪುಟದಲ್ಲಿ ಇಟ್ಕೊಳ್ತಾರೋ ಇಲ್ವೋ ಅನ್ನೋಂಥದ್ದು ಗೊಂದಲದ ಗೂಡಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಮು.